ಫುಲ್ ಆಫ್ ರೋಡ್. ನಮ್ಮ ಆಫ್ ರೋಡ್ ಸೆಕ್ಷನ್ ಇವತ್ತಲ್ಲಿ ಫಾಗಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಬಗ್ಗೆ ಆಫ್ ರೋಡ್ ಹೋಗ್ತಾ ಇರೋದು ಸಕ್ಕತ್ ಎಕ್ಸೈಟಿಂಗ್ ಆಗಿದೆ. ಏನಂತೀರಾ ವಾಯ್ಸ್? ಹ್ಞೂ ಅಂತೀರಾ? ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲೂ ನೋಡಿ, ಆ ಕಡೆ ಜೀಪ್ ಬರ್ತಾ ಇದೆ. ಫುಲ್ ಆಫ್ ಹೀಗೆ ಬಂದು ಇಲ್ಲಿ ಇಳಿಸಿದ್ರು ಡ್ರಾಪ್ ಪಾಯಿಂಟು. ಈಗ ಇಲ್ಲಿಂದ ವಾಕಿಂಗ್ ಸೆಷನು ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ವಾಟರ್ ಫಾಲ್ಸ್ ಹೋಗೋಣ. ಓಕೆ, ಸೊ ಆ್ಯಕ್ಚುಲಿ ನಮ್ಮ ಎಕ್ಸ್ಟ್ರಾ ಪ್ಲೇಸ್ ಜೊತೆ ಮಾತಾಡ್ತಿದ್ವಿ, ಅವ್ರ ಹತ್ರ ನಂಬರ್ ಇಸ್ಕೊಟ್ವಿ. ಯಾಕೆಂದ್ರೆ ಹೋಗ್ಬಿಟ್ರೆ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಸೊ ಆ ಟಿಕೆಟ್ ಟೋಕನ್ ಆದರೂ ಅದಿದ್ರೆ ಮಾತ್ರ ವಾಪಸ್ ಹೋಗೋಕ್ಕಾಗೋದು, ಕರ್ಕೊಂಡು ಹೋಗ್ಬೇಕು. ಆ್ಯಂಡ್ ಅದು ಹೋಗೋಕ್ಕೂ 5 ಜನ ಬೇಕು. ಸೊ ನಾವು 3 ಜನ ಇದ್ದೀವಿ, ಅವರಿಬ್ರು ಎಕ್ಸ್ಟ್ರಾ ಪ್ಲೇಸ್ ಹಾಕೊಂಡು ಹೋಗ್ಬೇಕು. ಈಗ ಹೋಗೋಣ ಬನ್ನಿ ಫಾಲ್ಸ್ ಹತ್ರ. ಅಲ್ಲಿ ನೋಡಿ ತಿರ್ಗಾ ಅಗೈನ್ ಸ್ಟ್ರೀಮ್. ಹೆಂಗಿತ್ತು ಆಫ್ ರೋಡು? ಯಶವಂತ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಕೇಳೋಣ ಬನ್ನಿ, ಹೆಂಗಿತ್ತು? ಸಕ್ಕದಾಗಿತ್ತು. ಎಲ್ಲಿ ಎತ್ತಾಕ್ಬಿಡ್ತಾರೋ ಅಂತ ಭಯ ಬೇರೆ ಆಗ್ತಾ ಇತ್ತು. ಆದ್ರೂ ಏನ್ ಅದು ಓಜಿ ಗಾಡಿ ಅಲ್ವಾ? ಯಾವ ಜೀಪ್ ಮುಂದೆ ಏನಿದೆ, ಯಾವ ಕಾರು, ಯಾವ ತಾರು, ಯಾವ ಕಾರು, ಯಾವ ತಾರು, ಯಾವ ಜಿಪ್ಸಿ, ಯಾವ ಫಾರ್ಚುನರ್, ಯಾವ ಎಂಡೇವರ್, ಏನಿಲ್ಲ. ಹೆಚ್ಕೊಂಡ್ ಬಂದ ಅವನಿಗೆ ಅಲ್ಲಿ ಬಂಪ್ಸೆ. ಅವನ ಪ್ರಕಾರ ಅದು ರೋಡು ಅಂತ. ಹೌದು, ಅಲ್ಲಿ ಬಂದು ಯೂ ಟರ್ನ್ ಮಾಡೋದಕ್ಕೆ ಅಂತ ನಿಲ್ಸಿದ್ನಲ್ಲ, ಈ ತರ ಇದು ನಾ ಎಲ್ಲಿ ಹತ್ತಿಸ್ಬಿಡ್ತಾನ. ನಿಂಗೆ ಹೆಂಗಿತ್ತು ಮಚ್ಚ? ನಿಂದು ಫಸ್ಟ್ ಟೈಮ್ ಅಲ್ವಾ? ಇಲ್ಲ, ನಾನು ಆಕ್ಚುಲಿ ಕೇರಳದಲ್ಲೆಲ್ಲ ಹೋಗಿದ್ದೀನಿ. ಅಲ್ಲ, ಇಲ್ಲಿಗೆ ಫಸ್ಟ್ ಟೈಮ್. ಹೆಂಗಿತ್ತು? ಸೂಪರ್ ಎಕ್ಸ್ಪೀರಿಯನ್ಸ್ ಮಚ್ಚ. ಈ ಫಾಲ್ಸ್ ಹೆಸರೇನು? ಮಾಣಿಕ್ಯಧಾರೆ ಫಾಲ್ಸ್. ಮಾಣಿಕ್ಯ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಆಲ್ಸೋ ಕಾಲ್ಡ್ ಆಸ್ ಬಟರ್ ಮಿಲ್ಕ್ ಫಾಲ್ಸ್. ಯಾಕೆ ಅಂತಂದ್ರೆ ಹಂಗೆ ಕಾಣುತ್ತೆ, ಹಂಗೆ ಕಾಣುತ್ತೆ. ಓಕೆ, ಅಲ್ಲಿ ನೋಡಿ ಹೆಂಗಿದೆ. ಸೊ ಬನ್ನಿ ಫಾಲ್ಸ್ ಹತ್ರ ಸಿಗೋಣ. ಸೊ ನಾವು ಆಗಲೇ ಹೇಳಿದ್ವಿ ಬಟರ್ ಮಿಲ್ಕ್ ಫಾಲ್ಸ್ ಅಂತ. ಸ್ವಲ್ಪ ಚಾಕ್ಲೇಟ್ ಕಲರ್. ಬಟರ್ ಮಿಲ್ಕ್ ಫಾಲ್ಸ್ ಅಲ್ಲ, ಈಗ ಚಾಕ್ಲೇಟ್ ಮಿಲ್ಕ್ ಶೇಕ್ ಫಾಲ್ಸ್ ಆಗೋಗಿದೆ. ತುಂಬ ಚೆನ್ನಾಗಿದೆ, ಸಖತ್ ಕೋಲ್ಡ್ ಇದೆ. ಸೊ ಹೆವಿ ಸ್ಲಿಪ್ಪರಿ ಇದೆ ನೋಡಿ, ಕೆಸರು ಹೆಂಗಿದೆ. ಇಲ್ಲಿ ಇನ್ನೇ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಸಖತ್ ಕಷ್ಟ. ಇದ್ದರೆ ಅಂಡು ಹೊಡ್ಕೋಬೇಕಾಗುತ್ತೆ. ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ನಾವು ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಸಿಗ್ತೀವಿ. ಅಂಟಿಲ್ ದೆನ್ ಬಾಯ್. ಅಗೈನ್ ಎಲ್ಲ ಜನ ಅಲ್ಲಿದ್ದಾರೆ. ನಾವೊಂದು ಹಿಡನ್ ರೂಟ್ನ ಕಂಡು ಹಿಡ್ಕೊಂಡು ಹೋಗ್ತಾ ಇದೀವಿ ಫಾಲ್ಸ್ನ ಹತ್ತೋಣ ಅಂತ. ಬನ್ನಿ ನೋಡೋಣ ಆಗುತ್ತಾ ಅಂತ. ಆಗುತ್ತೆ. ಇಲ್ಲಿದೆ ಒಂದು ಜಾಗ, ಎಲ್ಲ ಅಲ್ಲಿದ್ದಾರೆ, ಯಾರು ಇಲ್ಲ ಇಲ್ಲಿ. ಇಟ್ಸ್ ಆಲ್ ಆರ್ಸ್. ಹತ್ಕೊಂಡ್ ಬರ್ಬೋದು, ಬಟ್ ಯಾರು ಆ ಸಾಹಸ ಮಾಡಿಲ್ಲ. ನೋಡಿ ಫಾಲ್ಸ್ ಇಲ್ಲಿ. ಜನ ಎಲ್ಲ ಅಲ್ಲಿದ್ದಾರೆ. ಓಕೆ, ಫಾಲ್ಸ್ ಆಯ್ತು. ಗೋಯಿಂಗ್ ಬ್ಯಾಕ್. ಸೊ ಮೇಲೆಲ್ಲ ಹತ್ತಿದ್ವಿ, ಅದೆಲ್ಲ ವಿಡಿಯೋಸ್ ನೀವು ನೋಡಿರ್ತೀರಾ. ಬೀಚ್ ಎಲ್ಲ ಹತ್ಕೊಂಡಿದ್ದಂತೆ ಸ್ವಲ್ಪ ಜನಕ್ಕೆ, ನಮ್ಗೆ ಗೊತ್ತಿಲ್ಲ. ಅಪ್ಲೋಡ್ ಮಾಡ್ತಾನೆ ಮಾಡಿ ಎಲ್ಲ ಸೈಟ್ ನೋಡಿ, ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಮಾಡಿ ನೀವು ನೋಡಿ ಅಷ್ಟೇ. ನಮ್ದು ಯೂಟ್ಯೂಬ್ದು ಅದೇ ಟ್ಯಾಗ್ ಮಾಡ್ಬೋಣ, ಸಂಚಾರಿ ಸೋಲ್ಸ್. ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಮಾಡಿ ನೀವು ನೋಡಿ ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ.
ಏನಾಯ್ತು ಆಗಲ್ಲ ಅದೇ ಏನಾಯ್ತು? ಆಗಲ್ಲ ಬೇಡ ಅದು ಆಗಲ್ಲ ಯಾಕೆ ಬೇಡ ಸರ್ ಇದೊಳ್ಳೆ ಬೇಡ ಆಯ್ತಲ್ಲ ನೀವು? ಆಗಲ್ಲ ಚೆನ್ನಾಗಿತ್ತು. ಸೊ ಈಗ ನೆಕ್ಸ್ಟ್ ವಿ ಆರ್ ಆಲ್ ಹಂಗ್ರಿ. 4 o'clock ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಬಟ್ 4 o'clock ಹೋಗಿದ್ದು ಗೊತ್ತಾಗಿಲ್ಲ. ನಾವು ಎಷ್ಟೊತ್ತಿಗೆ ಬಂದಿದ್ದು ಇಲ್ಲಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಯಶವಂತ್ ಹೇಳ್ತಿದ್ದೆ ಬೇಗ ಹೊರಡು, ಫಾಸ್ಟ್ ಆಗಿ ಬಾರೋ, ಜಾಗ ಕವರ್ ಮಾಡ್ಬೇಕು ಅಂತ. ಅವಾಗ ಅವನು ಹ್ಞೂ ಅನ್ಕೊಂಡ್ ಬಂದ. ಈಗ ಗೊತ್ತೇ ಇಲ್ಲ 4 o'clock ಆಗಿದ್ದು ಅಂತವನೆ. ಓಕೆ, ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಏನಂತಂದ್ರೆ ನಾವು ಸ್ಪಾಟ್ ಹೋಗಿ ಡಿಸೈಡ್ ಮಾಡ್ತೀವಿ. ಡೆಸ್ಟಿನೇಷನ್ ಅದು ಒಂದು ಡೆಸ್ಟಿನೇಷನ್. ಓಕೆ ಓಕೆ, ಲಂಚ್ಗೆ ಹೋಗಿ ಸಿಗೋಣ. ಏನ್ ಸಿಗುತ್ತೆ ತಿನ್ಕೋಬೇಕು ಇವತ್ತು. ಲೆಟ್ಸ್ ಸಿ ಯು ಅಟ್ ಲಂಚ್. ಹೆಂಗನ್ಸ್ತು ಬ್ರೋ ನಮ್ಮ ವಿಮಲ್ ಅಣ್ಣ ಡ್ರೈವಿಂಗ್ ಸ್ಕಿಲ್ಸು? ಅಲ್ವಾ ವಿದ್ಯಾರ್ಥಿ ಕಳಿಸ್ಬೋದಾ ಡ್ರೈವಿಂಗ್ ಕಂಪೆನ್ಸಿಪ್ಗೆ? ಈಸಿ ಒಳ್ಳೆ ಅಡ್ವೆಂಚರ್ ಲೈಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಗೆಟ್ ಇನ್ ಟು ಟಚ್ ವಿತ್ ವಿಮಲ್ ಅಣ್ಣ. ವಿಮಲ್ ಅಣ್ಣನಿಗೆ ಹಿಂಗೆ ಓಡಿಸ್ತಾರೆ. ಓನ್ಲಿ ಫಾರ್ ಬಾಯ್ಸ್. ಈ ಜೀಪ್ನ ನೋಡಿ, ಈ ಜೀಪ್ನ ಹೆಂಗ್ ಹೊಡೆದ್ ಬಂದ್ರು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಓವರ್ಟೇಕ್ ಮಾಡಿದ್ರು. ಸಿಂಗಲ್ ರೋಡಲ್ಲೇ ಆ ಫುಲ್ ಸ್ಲಶ್ ಅಲ್ಲಿ ಓವರ್ಟೇಕ್ ಮಾಡಿದ್ರು. ಕ್ಯಾಮ್ರಾ ಎಲ್ಲ ರೆಡಿ ಆಗೈತೆ ನಿನ್ನ ಆಕ್ಷನ್ಗೆ. पूरा देश बोल रहा है एक ही जुबान, जुबान केसरी। विमल बोलो जुबान केसरी।